ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದೇ ಏಟಿಗೆ ತತ್ತರಿಸಿ ಹೋಗ್ಬಿಡ್ಬೇಕು ಎಲ್ಲ ಜಿಲ್ಲೆಗಳು. ಅಂಥದ್ದೊಂದು ಅಭೂತಪೂರ್ವವಾದಂಥ ಐತಿಹಾಸಿಕವಾದಂಥ ಪ್ರೆಸಿಡೆನ್ಸ್ ಆಗಬಹುದಾದಂಥ ತೀರ್ಪನ್ನು ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಜುಲೈ 28 ಮಂಗಳವಾರ ಸುಪ್ರೀಂ ಕೋರ್ಟಿನ ತ್ರಿಸದಸ್ಯ ಪೀಠ ಆನರೇಬಲ್ ಚೀಫ್ ಜಸ್ಟಿಸ್ ಆದಂಥ ಸೂರ್ಯಕಾಂತ್, ಜಾಯ್ಮಾಲಾ ಬಾಗ್ಚಿ ಹಾಗೂ ಜಸ್ಟಿಸ್ ವಿ ಮೋಹನ ಅಂದ್ಕೊಂಡು ಗಂಡಸರು ಅಂತ ತಿಳ್ಕೊಬೇಡಿ, ಶಿ ಈಸ್ ಅ ಲೇಡಿ, ವಿ ಮೋಹನ, ಈ 3 ಜನರಿದ್ದಂಥ ಬೆಂಚು ಮೊನ್ನೆ ಕೂಡ ಇದ್ರ ಬಗ್ಗೆ ವಿಚಾರಣೆ ನಡೆದಿತ್ತು. ನಿನ್ನೆ ಭಾಳ ಮುಖ್ಯವಾದಂಥದ್ದಿತ್ತು. ಯಾಕೆ ಅಂದರೆ ಈ ಜಿರಲೆಗಳು ಬ್ಲ್ಯಾಕ್ ಮೇಲ್ ಮಾಡ್ತಾಯಿತ್ತು ಸರ್ಕಾರಕ್ಕೆ. ಏನಂತ ಕೈ ಕುಲುಕುವಾಗ ನಮ್ಮ 2ನೇದು ಮತ್ತು 3ನೇದು ನಿಬಂಧನ ನಾವು ಏನು ಹಾಕಿದ್ವಿ, ಷರತ್ತು ಹಾಕಿದ್ವಿ, ಆ ಷರತ್ತುಗಳನ್ನು ಒಪ್ಕೊಂಡಿದ್ರಿ. ಆ 2ನೇ ಷರತ್ತನ್ನು ಉಲ್ಲಂಘಿಸಿದ್ದೀರಿ ನೀವು. ಏನದು 2ನೇ ಷರತ್ತು? ನಮ್ಮ ಯಾವುದೇ ಪ್ರತಿಭಟನೆಕಾರರ ಮೇಲೆ ಕೇಸ್ ಹಾಕಬಾರ್ದು ನೀವು. ಈಗ ನೋಡಿದರೆ ಪೊಲೀಸರು ಮನೆಗೆ ಹೋಗಿ ಎಳ್ಕೊಂಡು ಬರ್ತಾ ಇದ್ದಾರೆ. ಬಿಹಾರದಿಂದ ಫೋನ್ ಬರ್ತಾ ಇದೆ, ಅಸ್ಸಾಂದಿಂದ ಫೋನ್ ಬರ್ತಾ ಇದೆ, ಮಹಾರಾಷ್ಟ್ರದಿಂದ ಫೋನ್ ಬರ್ತಾ ಇದೆ. ನಾವು ಕ್ಲಿಯರಾಗಿ ಹೇಳಿದ್ವಿ, BJP NDA ಸರ್ಕಾರ ಇರುವ ಯಾವುದೇ ರಾಜ್ಯಗಳಲ್ಲಿ ಯಾವುದೇ ಪ್ರತಿಭಟನೆಕಾರರ ಮೇಲೆ ನಾವು ಕೇಸ್ ಹಾಕಬಾರ್ದು ಅಂತ ನಿಮ್ಮ ಜೊತೆ ಮಾತುಕತೆ ಮಾಡಿಕೊಂಡು ಒಪ್ಪಂದ ಮಾಡ್ಕೊಂಡಿದ್ವಿ. ಇದು ಬ್ರೀಚ್ ಆಫ್ ಟ್ರಸ್ಟ್. ಇದು ಅಂದರೆ ನಂಬಿಕೆಗೆ ದ್ರೋಹ, ಬಗ್ಗೆ ವಿಶ್ವಾಸ ದ್ರೋಹವನ್ನು ಮಾಡಿದ್ದೀರಂತ ಕಿರ್ಚಾಡ್ತಾ ಇದ್ರು. ನಿನ್ನೆ ಇದ್ದಕ್ಕಿದ್ದ ಹಾಗೆ ರಾತ್ರಿ ಹೋಗಿ ಪೊಲೀಸ್ ಕಮಿಷನರ್, ಇಲ್ಲಪ್ಪ ಈ ರೀತಿ ಬಿಹಾರದವ್ರು ನೋಟಿಸ್ ಕೊಟ್ಟಿದ್ದಾರೆ, ಪ್ರೆಸ್ ನೋಟ್ ಕೊಟ್ಟಿದ್ದಾರೆ, ಅಲ್ಲಿ ಕೇಸ್ಗಳನ್ನು ವಾಪಸ್ ತಗೋತಾರಂತೆ. ಅದಕ್ಕೆ ನಾನು ಉತ್ತರ ಹೇಳಿದ್ದೆ, ಇವ್ರ ಫಾದರು, ಇವ್ರ ಗ್ರ್ಯಾಂಡ್ ಫಾದರ್ ಕೂಡ ಸರ್ಕಾರದವರು ವಾಪಸ್ ತೊಗೊಳಿಕ್ಕೆ ಬರಲ್ಲ. ಸ್ವತಃ ಮೋದಿ, ಅಮಿತ್ ಶಾ ಅವರು ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿ ಪ್ರತಿಭಟನೆಗಾರರ ಕೇಸ್ಗಳನ್ನು ವಾಪಸ್ ತೊಗೊಳಿಕ್ಕಾಗಲ್ಲ. ಅದಕ್ಕೆ ಅದರದೇ ಆದಂಥ ಶಿಷ್ಟಾಚಾರ ಇರುತ್ತೆ. ಹಾಗಿದ್ದಂಥ ಸಂದರ್ಭದಲ್ಲಿ ಹೇಗೆ ಇದು ಕೇಸು ವಾಪಸ್ ತೊಗೊಳಿಕ್ಕೆ ಯೋಗ್ಯ ಅಂತ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಅಭಿಯೋಜಕರು. ಸುಮ್ಮನೆ ಕೇಸ್ ಬಿಟ್ಬಿಡ್ತೀನಿ ಅಂದರೆ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದೆ ನಾನು. ಇವ್ರು ಏನು ಕೇಳಿದ್ರು, ಬ್ಲ್ಯಾಂಕೆಟ್ ಬ್ಯಾನ್ ಅನ್ನು ಕೇಳಿದ್ರು. ಬ್ಲ್ಯಾಂಕೆಟ್ ಬ್ಯಾನ್ ಅಂದರೆ ಯಾವುದೇ ಕೇಸು ಹಾಕಂಗಿಲ್ಲ, ಯಾರ ಮೇಲೂ ಕೇಸ್ ಹಾಕಂಗಿಲ್ಲ. ಕೂಗಿರಲಿ, ಹೊಡೆದಿರಲಿ, ಬಡ್ದಿರಲಿ, ಮೋದಿಯವ್ರ ಹೆಸರಲ್ಲೇ ಬಾಯಿಗೆ ಬಂದಂಗೆ ಮಾತಾಡಿರಲಿ, ಅಮ್ಮ ಅಕ್ಕ ಎಲ್ಲ ಬೈದಿರಲಿ, ಏನು ಮಾಡಿದರೂ ಕೂಡ, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿರಲಿ, CCTV ಫುಟೇಜ್ ಕಿತ್ಕೊಂಡು ಹೋಗಿರಲಿ, ಮಾಡಿದರೂ ಏನು ಮಾಡಬಾರ್ದು ನಮಗೆ ಅಂತ. ನೋಡಿ, ಅರಾಜಕತೆಯ ಪರಾಕಾಷ್ಠೆ ಅಂದರೆ ಇದೆ. ಈ ರೀತಿ ಯಾರಾದರೂ ಬೇಡಿಕೆ ಇಡ್ಲಿಕ್ಕೆ ಸಾಧ್ಯ ಇದೆನ್ರಿ? ನೀವು ಅಮಿಕೇಬಲ್ಲಾಗಿ ಹೇಳಬೇಕು, ನೋಡಿ ಸ್ವಾಮಿ ತುಂಬ ಹಿಂಸೆ ಮಾಡಿದವ್ರೆ, ಆದರೆ ಅವನ ಮೇಲೆ ಕೇಸ್ ಹಾಕಬೇಡ್ರಿ. ಕೇಸ್ ಹಾಕಿ ಯಾರು ಪಾಪ ಶಾಂತಿಯುತವ ಮಾಡಿದಾರೆ ಅಮಾಯಕರು ತೊಂದರೆ ಕೊಡಬೇಡಿ ಅಂತ ಹೇಳೋದು. ಇದು ಜಂಟ್ಲ್ಮನ್ ಅಗ್ರಿಮೆಂಟ್ ಅಂತಾರೆ. ಇದು ಹಂಗಲ್ಲ. ಇದು ಈ ಅಭಿಜಿತ್ ದೀಪ್ಗೆ ಗ್ಯಾಂಗ್ ಇದೆಯಲ್ಲ, ಇದು ಡ್ಯಾನ್ಸ್ ಮಾಡಿದ ಗ್ಯಾಂಗು, ಜಿರಲೆ ಗ್ಯಾಂಗು, ಇದು ಹೇಗೆ ಇದನ್ನು ರ್ಯಾನ್ಸಾಕ್ ಮಾಡ್ತೀವಿ, ವ್ಯವಸ್ಥೆಯನ್ನು ಹೇಗೆ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂದರೆ ಎಲ್ಲವನ್ನು ಬಿಟ್ಟುಬಿಡಿತು. ಕೋರ್ಟಲ್ಲಿ ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ಆಯಿತು. ದುರ್ದೈವ ಏನು ಗೊತ್ತಾ, ನಮ್ಮ ಮಾಧ್ಯಮದವರು ಅದನ್ನು ಚಿತ್ರಿಸುವ ರೀತಿಯೇ ಬೇರೆ. ನೀವು ಇವತ್ತಿನ ಎಲ್ಲ ಪೇಪರ್ ತೆಗೆದು ನೋಡ್ರಿ, ಆ ಪೇಪರಲ್ಲಿ ಹೆಡ್ಡಿಂಗ್ ಇರ್ತದೆ ಅಂತಂದ್ರೆ ಬಲವಂತದ ಕ್ರಮ ಬೇಡ, ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಸುಪ್ರೀಂ ಕೋರ್ಟಿನ ನಿರ್ದೇಶನ. ಅಲ್ಲರಿ, ಬಲವಂತದ ಕ್ರಮ ಯಾರ ಮೇಲೆ ಬೇಡ? ಬಲವಂತದ ಕ್ರಮ ಅಮಾಯಕರ ಮೇಲೆ ಮಾಡಬೇಡಿ. ಯಾರು ರೌಡಿ ಶೀಟರ್ ಇದ್ದಾರೋ, ಯಾರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆಯೋ, ಯಾರು ಈಗಾಗಲೇ ಅಲ್ಲಿ ಕ್ರೈಮನ್ನು ಮಾಡಿದಾರೋ, ಪ್ರೈಮಾ ಫಸೈ ಕ್ರೈಮನ್ನು ಮಾಡಿದಾರೋ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಿ, ಅಮಾಯಕರ ಮೇಲೆ ಕ್ರಮ ಕೈಗೊಳ್ಳಬೇಡಿ. ಇನ್ನೊಂದು ಹೇಳ್ತಾರೆ, ಏನು, 18 ವರ್ಷದ ಒಳಗಿನ ಪ್ರತಿಭಟನೆಕಾರರು ಯಾರೇ ಇದ್ದರೂ ಕೂಡ ಅವ್ರನ್ನ ತಕ್ಷಣದಲ್ಲಿ ಬಿಡುಗಡೆ ಮಾಡಿ. ಅವರು ಅಪರಾಧ ಮಾಡಿರದೇ ಹೋದರೆ, ಇದನ್ನು ಗಮನಿಸ್ಬೇಕು ನೀವು. ನಾವು ಏನಾಗತ್ತೆ ನಮ್ಮಲ್ಲಿ ಒನ್ ಸೈಡ್, ನಮ್ಮ ಸೆಲೆಕ್ಟಿವ್ ಲಿಸನಿಂಗ್ ಆ್ಯಂಡ್ ಸೆಲೆಕ್ಟಿವ್ ರೀಡಿಂಗ್, ಸೆಲೆಕ್ಟಿವ್ ರಿಪೋರ್ಟಿಂಗ್. ಅದು ನಾವು ರಿಪೋರ್ಟ್ ಮಾಡುವಾಗ ಸೆಲೆಕ್ಟಿವ್, ನಮ್ಗೆ ಹೆಂಗೆ ಬೇಕು ಹಂಗೆ ರಿಪೋರ್ಟಿಂಗ್ ಮಾಡಿ, ನಮ್ಗೆ ಅದರಲ್ಲಿ ಯಾವುದು ಸಕಾರಾತ್ಮಕ ಅನಿಸುತ್ತೋ ಅಂಥ ವಿಷಯವನ್ನು ದೊಡ್ಡದಾಗಿ ಹೇಳ್ಬಿಡು. ಬಲವಂತದ ಕ್ರಮ ಮಾಡಬೇಡ ಅಂತ ಹೇಳಿದ್ದಾರೆ. ಹಂಗಾರೆ ಒಬ್ಬ ಮರ್ಡರ್ ಮಾಡಿ ಹೋಗ್ತಾನೆ, ಬಿಟ್ಬಿಡ್ತೀರ ಅವನ್ನ? ಸಾಧ್ಯವಿದೆಯಾ ಹೇಳಿ? ಇನ್ನೊಬ್ಬ ಅಲ್ಲಿ ಮಾಬ್ ಲಿಂಚಿಂಗ್ ಮಾಡಿದ್ದಾರೆ, ಅವನು ಬಿಟ್ಬಿಡ್ತೀರ ಹಂಗಾರೆ? ಮಾಬ್ ಲಿಂಚಿಂಗ್. ಇನ್ನೊಬ್ಬ ಸ್ವತಃ ಈ ದೊಡ್ಡ ಜಿರ್ಲೆ ಪಕ್ಕದಲ್ಲಿ ಕೂಡುವಂಥ ಯುವಕ, ನೇಪಾಲ್ ಬನಾದೆಂಗೆ ನೇಪಾಲ್, ನೇಪಾಲ್ ಬಲದೆಂಗೆ ನೇಪಾಲ್, ನೇಪಾಲ್ ಬನಾದೆಂಗೆ ನೇಪಾಲ್ ಅಂತ ಹೇಳಿದಾನಪ್ಪ ಅವನು. ಈ ರೀತಿ ಕುಮ್ಮಕ್ಕು ಕೊಟ್ಟು ಇಡೀ ದೇಶದ ಭದ್ರತೆಗೆ, ಅಸ್ಥಿರತೆಗೆ ಕಾರಣೀಭೂತನಾದಂಥವನ್ನ ಸುಮ್ಮನೆ ಬಿಟ್ಬಿಡಿ, ಬಲವಂತದ ಕ್ರಮ ಕೈಗೊಳ್ಬೇಡಿ ಅಂತ
ಚೀಫ್ ಜಸ್ಟಿಸು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಏನು ಹೇಳ್ತು ಕೋರ್ಟು? ಭಾಳ ಚೆನ್ನಾಗಿ ಹೇಳ್ತದೆ. 18 ವರ್ಷದ ಒಳಗಿನವರಿಗೆ ವಿನಾಯಿತಿಯನ್ನು ತೋರಿಸಿ ಅವರಿಗೆ ಅಪರಾಧದ ಹಿನ್ನೆಲೆ ಇಲ್ಲದಿದ್ದರೆ ತಕ್ಷಣದಲ್ಲಿ ಎಲ್ಲ ರಾಜ್ಯಗಳಲ್ಲಿ 8 ರಾಜ್ಯಗಳು ಮತ್ತು ಕೇಂದ್ರ ದಿಲ್ಲಿ ಇಲ್ಲಿ ಎಲ್ಲ ಕಡೆ ಅಂತ ಬಿಡುಗಡೆ ಮಾಡೋದು. ಎರಡನೇದು, ಅಪರಾಧದ ಹಿನ್ನೆಲೆ ಇರೋರಿಗೆ ವಿನಾಯಿತಿ ಇಲ್ಲ, ಅದನ್ನು ಕೂಡ ಕೋರ್ಟ್ ಹೇಳಿದ್ದು. ಮೂರನೇದು, ಒಂದು ಹೈ ಪವರ್ ಕಮಿಟಿಯನ್ನು ಇದಕ್ಕಾಗಿ ಮಾಡಿ ಏನಾಯಿತು ಹೇಗಾಯಿತು ಏನು ಅದ್ರ ಬಗ್ಗೆ ತನಿಖೆ ಆಗಲಿ. ತನಿಖೆ ಆಗಬಾರದು ಅಂತ ಹೇಳಿದ್ರಲ್ಲ ಇವರು. ಈಗ ಜಿರಳೆಗಳು ಕೇಳ್ತಾ ಇದ್ದದ್ದೇನು ಆಗಿದ್ದಾಗೋಯ್ತು, ಎಲ್ಲ ಬಿಟ್ಟುಬಿಡಿ, ಈಗ ನಮ್ಮ ಬೇಡಿಕೆ ಈಡೇರಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ. ಆಮೇಲೆ ಈಗ ಅದನ್ನು ಬಿಟ್ಟಿದ್ದಾರೆ. ಮೂರನೇದು ಏನು, ಯಾರ್ಯಾರು ಇದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಅವ್ರಿಗೆ 1 ಕೋಟಿ ರೂಪಾಯಿ ಕೊಡಿ ಅನ್ನೋದು ಇವ್ರ ಬೇಡಿಕೆ ಇತ್ತು. ಈಗ ಅದರ ಸುದ್ದಿಯನ್ನು ಒಬ್ಬರೂ ಮಾತಾಡ್ತಾ ಇಲ್ಲ ಅವರು. ಅಷ್ಟೇ ಅಲ್ಲ, ಅವರ ಫೋಟೋಗಳನ್ನು ಜಂತರ್ ಮಂತರ್ನಲ್ಲಿ ಪೇರಿಸಿ ಇಡಲಾಗಿತ್ತು ಅಲಂಕರಣಗೊಳಿಸಿ. ವಾಪಸ್ ಹೋಗುವಾಗ ಬೀದಿಲಿ ಬಿದ್ದಿತ್ತು ಅದು. ಒಂದು ಹುಡುಗ ತೆಗೆದು ತೋರಿಸಿದ, ನೋಡಿ ಸ್ವಾಮಿ, ಈ ಹುಡುಗನ ಅಪ್ಪ ಅಮ್ಮ ಈ ರೀತಿ ಅನಾಥವಾಗಿ ಫೋಟೋ ಬಿದ್ದದ್ದನ್ನು ನೋಡಿದರೆ ಎಷ್ಟು ದುಃಖ ಪಡ್ಬೋದು, ಎಂಥ ಶೋಕ ಉಂಟಾಗ್ಬೋದಲ್ಲಿ, ಈ ರೀತಿ ಎಸೆದು ಹೋಗಿದ್ದಾರೆ ಅಂತ ಒಬ್ಬ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥ ಹುಡುಗ ತೋರಿಸಿದ ವಿಡಿಯೋದಲ್ಲಿ. ಅಂದರೆ ಇದು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದಂಥ ಹೋರಾಟ ಅಲ್ಲ ಅನ್ನೋದು ಮತ್ತೊಂದು ಸಲ ಸ್ಪಷ್ಟ ಆಗೋಯ್ತು. ಕೋರ್ಟ್ ಏನು ಹೇಳುತ್ತೆ? ಕೋರ್ಟ್ ಹೇಳ್ತದೆ ಇದರ ಸಾಕ್ಷ್ಯಾಧಾರಗಳೇನಿದೆ ಅದನ್ನೆಲ್ಲವೂ ಕೂಡ ಸುರಕ್ಷಿತವಾಗಿಡಬೇಕು. ಇದೆಲ್ಲವೂ ಕೂಡ ಜಿರ್ಲೆ ಪಾರ್ಟಿಗೆ ತೊಂದರೆ. ಈಗ ಯಾವುದೋ ಒಬ್ಬ ಪೊಲೀಸು 2 ಏಟು ಇನ್ನೊಬ್ಬನಿಗೆ ಹೊಡೆದಿರ್ಬೋದು, ಅದು ಬಿಟ್ಟರೆ ಪೊಲೀಸರ ಮೇಲೆ ಇವರು ದಬಾವಣೆ ಮಾಡಿದ್ದು, ಅವ್ರ ಬ್ಯಾಡ್ಜ್ ಕಿತ್ತದ್ದು, ಅವನಿಗೆ ಅಟ್ಟಿಸ್ಕೊಂಡು ಹೋಗೊಡ್ದಿದ್ದು ಅದೆಲ್ಲ ರಕ್ಷಣೆ ಮಾಡಿಡು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಿಲ್ಲ. ಈಗ CCTV ಫುಟೇಜ್ಗಳನ್ನು ಇಡಬೇಕು, DVRನ ಇಡಬೇಕು, ವೈರ್ಲೆಸ್ ಸಂವಹನೆಯನ್ನು ಇಡಬೇಕು, ಎಲ್ಲವೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷ್ಯಾಧಾರಗಳನ್ನು ಜೋಪಾನವಾಗಿ ಸುರಕ್ಷಿತವಾಗಿ ಸರ್ಕಾರ ಇಡಬೇಕು. ನಾಳೆ ತನಿಖೆಗೆ ಇವು ಬೇಕಾಗ್ತವೆ. ಯಾರಿಗೆ ತೊಂದರೆ ಸ್ವಾಮಿ ಇದೀಗ ನನಗೆ ಹೇಳಿ. ಇಲ್ಲಿ 2 ಅಂಶ ಗಮನಿಸ್ಬೇಕು ನಾವು. ಏನಂತಂದರೆ, ಮೊದಲನೇದಾಗಿ ಈ ರೀತಿಯಾಗಿ ತನಿಖೆಯೇ ಆಗಬಾರ್ದು ಅಂತ ಬಯಸಿದಂಥ ಜಿರಳೆಗಳು ಸರ್ಕಾರ ಮಾತು ಕೊಟ್ಟಿತ್ತು, ಕೈ ಕುಲುಕಿ ನಾವು ಎಲ್ಲ ಕೇಸ್ಗಳನ್ನು ವಾಪಸ್ ತೊಗೋತೀವಿ ಅಂತ. ಸರ್ಕಾರಕ್ಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ರೀತಿ ನಾವು ತೊಗೊಳಕ್ಕೆ ಬರಲ್ಲ ಅಂತ. ಈ ಉದ್ದಟತನ ಮಾಡಿದಂಥವರು ಅವಿವೇಕಿಗಳಿಗೆ ಆ ಕ್ಷಣದಲ್ಲಿ ಶಮನ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈಗ ನಾವು ಹೆಂಗಂದರೆ ಪೇನ್ ಕಿಲ್ಲರ್ ತೊಗೊಂಡಂಗೆ ಒಳಗೆ ಕಾಯಿಲೆ ಇದೆ, ನೋವು ಹೊರಗೆ ಕಾಣಿಸ್ಬಾರ್ದು ಅನ್ನೋ ರೀತಿ ಇದು. ಶೇಕ್ ಹ್ಯಾಂಡ್ ಮಾಡಿದ್ರು, ಅವರಿಬ್ಬರು ಒಳಗಡೆ ಹುಳ್ಳಗೆ ನಗ್ತಾ ಇದ್ರು ನಮ್ಮ ಮಿನಿಸ್ಟರ್. ನಮಗೆಲ್ಲ ಹೊಟ್ಟೆ ಹೊರಿತು. ಈ ರೀತಿ ಇವ್ರಿಗೆ ಯಾಕ್ರೆ ಸರೆಂಡರ್ ಆದ್ರೆ ಇವರು, ಈ ರೀತಿ ಮಾತು ಕೊಟ್ಟರೆ ದೇಶದ ಗತಿ ಏನು? ಆಮೇಲೆ ಈ ರೀತಿ ಅಟಾಟಪ್ ಅದು ಬೇರೆ ಹೇಳಿದನಲ್ಲ ಅವನು ಸಲೀಂ ಅಹಮ್ಮದ್, ಏನಂತ, ಇನ್ಮೇಲೆ ಕಾನೂನುಗಳು ಸಂಸತ್ತಿನಲ್ಲಿ ಮಂಡನೆ ಆಗೋದಿಲ್ಲ, ಇನ್ಮೇಲೇನಿದ್ರು ಬೀದಿಯಲ್ಲಿ ಆಗ್ತವೆ. ಇನ್ಮೇಲೆ ಸಂಸತ್ ಮೇ ನಹೀ ಹೋಗ ಸಡಕ್ ಮೇ ಹೋಗ. ಅವನ ಇಡೀ ಜೀವನದಲ್ಲಿ ರಾಜಕೀಯವಾಗಿ ಸಂಪೂರ್ಣವಾಗಿ ಫೇಲ್ಯೂರ್ ಅವನು. 2014ರಲ್ಲಿ ಚುನಾವಣೆಗೆ ನಿಂತು ಇದೇ ಯೋಗೇಂದ್ರ ಯಾದವ್ ಅಂತ ಹೇಳುವಂಥ ಸಲೀಂ ಅಹಮ್ಮದು ನೋಟಾಗಿಂತ ಕಡಿಮೆ ಓಟು ಬಿದ್ದಿತ್ತು ಅವನಿಗೆ ಸಂಕಟ. ಅದಕ್ಕೆ ಅವನಿಗೆ ಸಂಸತ್ತು ಅನ್ನೋದು ಇರಬಾರ್ದು. ಇವ್ರು ಯಾರಿಗೂ ಕೂಡ ಸಂಸತ್ತು ಇರಬಾರ್ದು. ಯಾಕೆ ಸಂಸತ್ತಿದ್ರೆ ಪ್ರಾತಿನಿಧಿಕವಾಗಿ ನರೇಂದ್ರ ಮೋದಿ ಅವರು ಆಯ್ಕೆ ಆಗ್ತಾರೆ, ಚುನಾಯಿತರಾಗ್ತಾರೆ. ಅವರು ಚುನಾಯಿತರಾಗದೇ ಇರೋದನ್ನು ತಪ್ಪಿಸ್ಲಿಕ್ಕೆ ನಮ್ಮ ಕಡೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ರೀತಿ ಧಮಕಿ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ನಮಗೆ ಹೇಗೆ ಬೇಕೋ ಹಾಗೆ ಕಾರ್ಯ ಸಾಧನೆಯನ್ನು ಮಾಡ್ಕೋಬೇಕು. ನಾವು ಬಾಯಿಗೆ ಬಂದ ಹಾಗೆ ಬೈಬೇಕು. ಅದು ಎಲ್ಲಿವರೆಗೂ ಇವ್ರದ್ದು ಬಂದುಬಿಟ್ಟಿದೆ ಅಂದರೆ ನರೇಂದ್ರ ಮೋದಿಯವ್ರು ಭಯೋರ್ ಭಯನೋ ಅನ್ನೋದನ್ನು ಬಿಟ್ಟು ಫ್ರೆಂಡ್ಸ್ ಅಂದ್ರಲ್ಲ ಅದನ್ನು ಕೂಡ ಇವರು ಅನುಕರಣೆ ಮಾಡೋದು ಬೇಡ. ಅನುಕರಣೆ ಮಾಡೋದು ಬೇರೆ, ಅಪಹಾಸ್ಯ ಮಾಡೋದು ಬೇರೆ. ಒಬ್ಬ ಹೇಳ್ತಾನೆ ಸ್ಟೇಜ್ ಮೇಲೆ ನಿಂತು, ನಾನು ಫ್ರೆಂಡ್ಸ್ ಅಂತ ಅವ್ರ ಥರ ಹೇಳ್ಬೋದು, ಆದರೆ ನನ್ನ ಕೆಳಗಿನ ಹಲ್ಲು ಕಪ್ಪು ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಪ್ಪು ಆಗಿದೆಯಾ ಅಂತ ನಾನು ಕ್ಲೋಸಪ್ಪಲ್ಲಿ ನೋಡಿ ಅಂತ ಒಬ್ಬ ಹೇಳ್ತಾನೆ. ಅಲ್ಲ ರೀ, ಅವರ ಅನುಭವ ಏನು ರೀ? 3 ಸಲ ಮುಖ್ಯಮಂತ್ರಿ, 3 ಸಲ ಪ್ರಧಾನಮಂತ್ರಿ, ಇಡೀ ಜೀವನವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದ ಮನುಷ್ಯ, ಸ್ವಂತಕ್ಕಾಗಿ ಏನನ್ನೂ ಮಾಡ್ಕೊಳ್ಳಿಲ್ಲ. ಹೋಗುವಾಗ ಸೂಟ್ ಕೇಸ್ ಹಿಡ್ಕೊಂಡು ಹೋಗೋ ಮನುಷ್ಯ, ಗುಜರಾತಿಂದ ಬರುವಾಗ ಒಂದು ಬ್ರೀಫ್ ಕೇಸ್ ಹಿಡ್ಕೊಂಡು ಬಂದ ಮನುಷ್ಯ, ಆತನ ಹಲ್ಲು ಹೆಂಗಿದೆ ಅಂತ ನೀವು ಲೇವಡಿ ಮಾಡ್ತೀರಂದರೆ ಎಷ್ಟು ಕೀಳು ಹೀನತನದಲ್ಲಿದ್ದೀರ. ಆಮೇಲೆ ಇದಕ್ಕೆಲ್ಲ ಒಂದು ಲೇಬಲ್ ಹಚ್ತಾ ಇದ್ದಾರೆ. ನಾನು ಭಾಳ ಬೇಜಾರಾಗೋದು ಅದೇ. ಜಂಜಿಗಳಿರೋದೇ ಹೇಗೆ? ಈ ದೇಶದಲ್ಲಿ ಜಂಜಿ ಏನು 30% ಇದ್ದಾರೆ ಮುಂದಿನ ಬಾರಿ ವೋಟರ್ ಅಂತ ಹೇಳ್ತೀವಲ್ಲ, ಅವರೆಲ್ಲರೂ ಹಿಂಗೆ ಇರ್ಲಿಕ್ಕೆ ಸಾಧ್ಯವ ಅಂತ ನನ್ನ ದೊಡ್ಡದಾದಂಥ ಜಿಜ್ಞಾಸೆ ಈಗ ನನಗೆ. ಹಿಂಗಿರಕ್ಕೆ ಸಾಧ್ಯನಾ ಜಂಜಿಗಳು? ಹಂಗಾರೆ ನಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ನಮ್ಮ ಕಾಕನ ಮಕ್ಕಳು ಅವರೆಲ್ಲ ಹೆಂಗಿದ್ದಾರೆ? ಅವ್ರು ಯಾರು ಹಿಂಗಿಲ್ವಲ್ಲ? ಅವರು ಜಂಜಿನ ತಾನೆ, ಅವರು ಮೊಬೈಲ್ ಯೂಸ್ ಮಾಡ್ತಾರೆ, ಅವರು ಮಧ್ಯರಾತ್ರಿ ಕೂತಿರ್ತಾರೆ, ಆದರೆ ಅವರು ಯಾರು ಹಿಂಗೆ ಮಾತಾಡಲ್ವಲ್ಲ ಅಶ್ಲೀಲವಾಗಿ ಅವಾಚ್ಯವಾಗಿ. ಅಂದರೆ ನಾವು ಬೆಳೆಸುವುದರಲ್ಲೇ ತಪ್ಪಾಗಿದೆ, ಹೇಳೋದು ಜನಾಂಗ ಹಿಂಗಾಗಿದೆ ಅಂತ ಹೇಳ್ಬಿಡು. ಈಗ ನಾವು ಸಣ್ಣವರಿರುವಾಗ ದೈವಭಕ್ತಿ ದೇಶಭಕ್ತಿ ಹೇಳ್ಕೊಟ್ರೆ ಮಕ್ಕಳಲ್ಲಿರುತ್ತೆ.
ನಾವು ಸಣ್ಣವರಿದ್ದಾಗ ಹೇಳ್ಕೊಟ್ಟಿಲ್ಲ, ಇಬ್ಬರು ಕೆಲಸಕ್ಕೆ ಹೋಗೇವಿ, ಮಗನ ಯಾರೋ ಬೆಳೆಸ್ಯಾರೆ, ಅವು ಅಳತಾನೆ ಅಂದ ತಕ್ಷಣ ಮೊಬೈಲ್ ಕೊಟ್ಟಿದ್ದೀವಿ ಆಕೆ ಕೈಗೆ, ಅವನ ಕೈಗೆ. ಆ ಮೊಬೈಲಲ್ಲಿ ಬೆಳೆದಿದೆ ಅದು, ಪ್ರಪಂಚ ನೋಡಿಲ್ಲ ಅದು. ಅದು ಹುಚ್ಚುಚ್ಚಾರ ಮಾಡ್ತದೆ. 1947 ಸ್ವಾತಂತ್ರ್ಯ ಅಂದರೆ ಏನದು ಅಂತ ಕೇಳ್ತದೆ ಅದು. ಇಲ್ಲ ಭಾಳ ಕಷ್ಟಪಟ್ಟು ಮೋದಿಯವರು 15 ವರ್ಷದಿಂದ ಕೆಲಸ ಮಾಡ್ತಾರೆ, 12 ವರ್ಷ IIM IIT ಮಾಡಿದ್ದಾರೆ, ಏನು ಯಾವ ಉಪಕಾರಕ್ಕೆ ಮಾಡಿದ್ದಾರೆ, ನಮ್ಮ ಸಂಬಂಧ ತಾನೇ ಇದು ಇದ್ದಿರೋದು ಅಂತಾರೆ ಅವರು. ಅವ್ರ ಮಾತಿನ ಧಾಟಿಯೇ ಬೇರೆ ಇರ್ತದೆ. ಆದರೆ ಅವರೇ ಎಲ್ಲ ಅಂತ ಅವರನ್ನು ಉದ್ದೇಶಿಸುವುದಿದೆಯಲ್ಲ, ಅವರಿಂದಾಗಿದೆ. ಇಲ್ಲಿ ಮಾಡಿದವರು ಅವರಲ್ಲ. ಇಲ್ಲಿ ಮಾಡಿದವರು ಯಾರು? ದಿಲ್ಲಿಯ ಝೋಪಡಪಟ್ಟಿಲಿದ್ದಂಥ ಸುತ್ತಮುತ್ತಲು ಇದ್ದಂಥ ರೌಡಿಗಳು ಈ ಕೆಲಸ ಮಾಡಿರೋದು. ಅದಕ್ಕೆ ಸಾಕ್ಷ್ಯಾಧಾರ ಪೊಲೀಸ್ ಕಮಿಷನರ್ ಅವರು ಬಿಡುಗಡೆ ಮಾಡಿರುವಂಥ 900 ಚಿಲ್ಲರೆ ಕ್ರಿಮಿನಲ್ಗಳ ರೆಕಾರ್ಡ್ಸ್. ಅಲ್ಲಿಗೆ ಯೋಚನೆ ಮಾಡಿ, ಏಕಕಾಲಕ್ಕೆ 1,000 ಜನ ಕೊಲೆಗಡಕರು, ರೇಪಿಸ್ಟ್ಗಳು ಒಂದೇ ಒಂದು ಜಾಗದಲ್ಲಿ ಬಂದು ಸೇರಿದರೆ ಏನಾಗಬಹುದು? ಆ ಅನಾಹುತ ಸಂಭವಿಸಿದೆ. ಹಾಗಾದರೆ ಇವ್ರ ಮೇಲೆ ಬೀಳುವಂಥ ಕೇಸ್ ಯಾವುದು ಅಂತ ಇವತ್ತು ಕೂತ್ಕೊಂಡು ಒಂದು ಸ್ವಲ್ಪ ವರ್ಕ್ ಮಾಡಿದೆ ನಾನು. ಯಾವ ಸೆಕ್ಷನ್ನಲ್ಲಿ ಇವ್ರ ಕೇಸ್ ಹಾಕ್ಬೋದು? ಮೇನಾಗಿ ಇಮ್ಯುನಿಟಿ ಕೇಳಿದ್ರಲ್ಲ ಪ್ರತಿಭಟನೆಕಾರರು, ನಾವು ಮ್ಯಾನೇಜ್ಮೆಂಟ್ ಅಂತಿದ್ರಲ್ಲ, ಅವ್ರ ಮೇಲೆ ಯಾವ ಕೇಸ್ ಬೀಳ್ತವೆ? ಉಳಿದ ಪ್ರತಿಭಟನೆಕಾರ ಮೇಲೆ ಯಾವ ಕೇಸ್ ಬೀಳ್ತವೆ? ಭಾರತೀಯ ನ್ಯಾಯ ಸಮಿತಿ ಇವತ್ತು ಏನು ನಡೀತಾ ಇದೆ ಅದನ್ನು 351 ಧಮಕಿ ಕೊಡೋದಿದೆಯಲ್ಲ, ನೀವು ಮಾಡಲಿಲ್ಲ ಅಂದರೆ ನಾವೆಲ್ಲ ಪಾರ್ಲಿಮೆಂಟಿಗೆ ನುಗ್ಗಿ ಬಿಡ್ತೀವಿ, ನೀವು ಮಾಡಲಿಲ್ಲ ಅಂದರೆ ಇಡೀ ದೇಶದ ಜನರನ್ನು ಒಕ್ಕಲೆಬ್ಬಿಸ್ತೀವಿ, ನೀವು ಮಾಡಲಿಲ್ಲ ಅಂದರೆ ಬೆಂಕಿ ಹಚ್ತೀವಿ ಅನ್ನೋದಿದೆಯಲ್ಲ, ಅದು ಸೆಕ್ಷನ್ ನಂಬರ್ 351 BNS. ಇನ್ನು BNS 352 ಬಾಯಿಗೆ ಬಂದು ಹಾಕಿ ಬೈಯೋದು. RSSಗೆ ಗುಂಡೆ ಹೈ, ಕೋನ್ ಹೈ ಓ ಮೋದಿ, ಮೋದಿ ತೆರ ಖಬರ್ ಖುದೆಂಗೆ ಅಂತೆಲ್ಲ ಮಾತಾಡಿದ್ರಲ್ಲ, ಅದು 352 ಬರುತ್ತೆ. ಇನ್ನು 115 ಹೊಡೆದಾಟ, ಅಂದರೆ ಮಾಬ್ ಲಿಂಚಿಂಗ್ ಮಾಡೋದು, ಹೋಗಿ ಅಟ್ಯಾಕ್ ಮಾಡೋದು. ಪತ್ರಿಕೆಯವರು ಯಾರೋ ಬಂದರೆ ನೋಡಿ, ಇಷ್ಟು ದಿವಸ ಇವ್ರೇನು ಹೇಳ್ತಾರೆ, ಗೋಧಿ ಮೀಡಿಯಾ ಅಂತ ಜಂತರ್ ಮುಂತರ. ಯಾವುದೇ ಒಬ್ಬ ಬಂದು ಪ್ರಶ್ನೆಯನ್ನು ಕೇಳಿದರೆ ಆ ಪ್ರಶ್ನೆಯನ್ನು ಸ್ವೀಕರಿಸುವ ಮನಸ್ಥಿತಿಯೇ ಇರಲಿಲ್ಲ. ಹೆಂಗಾರು ಮಾಡಿ ಅವನು ಓಡಿಸೋದು. ಆ ಪ್ರಶ್ನೆ ಕೇಳಿದ ತಕ್ಷಣ ಸುತ್ತಲೂ ಜನ ಸೇರ್ಕೊಳ್ಳೋದು. ಇದು ಹೆಂಗೆ ಅಂದರೆ, ಈ ದಿಲ್ಲಿ ಕನ್ನಡ ಪ್ಲೇಸ್ ಕೆಳಗಡೆ ಸೆಲ್ಲಾರಲ್ಲಿ ಒಂದು ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ಹೆಸರು ತಕ್ಷಣದಲ್ಲಿ ನನ್ನ ಬಾಯಲ್ಲಿ ಬರ್ತಾ ಇಲ್ಲ. ಅಲ್ಲಿ ಗಿರಾಕಿ ಅಂತ ಹೋದ ತಕ್ಷಣ 3 ಜನ ಆ ಕಡೆಯಿಂದ ಸೇಲ್ಸ್ ಪರ್ಸನ್ಗಳು ಬಂದು ನಿಮ್ಮನ್ನು ಲಾಕ್ ಮಾಡ್ತಾರೆ. ಒಂದು 6,000 ರೂಪಾಯಿ ಅಂತ ಹೇಳ್ತಾನೆ. ಅದಕ್ಕೆ ಅದರ ರೇಟ್ 500, 1,000, 2,000 ಇರುತ್ತೆ. ಎಷ್ಟಕ್ಕೆ ತೊಗೋತೀಯ ಅಂತ ನೀವು ಎಷ್ಟು ಹೇಳ್ತೀರಿ? 6,000 ಇದ್ದರೆ 4,000 ಹೇಳ್ತೀರಿ. ಅವನು 1,500 ರೂಪಾಯಿ ಇದ್ದದು. ನಿಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ಬಿಡಲ್ಲ. 3 ಜನ ಬೋಲೋ ಕಿತ್ನೆ ಮೇಲೆ ಬದಲೆಂಗೆ, ಬೋಲೋ ಕಿತ್ನೆ ಮೇಲೆ ಹೆಂಗೆ ಅಂತ ಸುತ್ತಲೂ ಎಲ್ಲ ಅಟ್ಯಾಕ್ ಮಾಡ್ತಾರೆ. ಹಾಗೆ ಮೀಡಿಯಾದವ್ರಿಗೆ ಈ ರೀತಿ ಸುತ್ತಲೂ ಸೇರಿಕೊಂಡು ಅಟ್ಯಾಕ್ ಮಾಡೋರು. ಈಗ ಅದೇ ಜಿರಲೆಗಳು ಎಲ್ಲ ಚಾನಲಲ್ಲೂ ಕೂತ್ಕೋತಾ ಇದೆ. ಯಾಕೆಂದರೆ ಈಗ ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಬೇಕು. ಜಂತರ್ ಮಂತರ್ ಹೊರಟೋಯ್ತು. ಇನ್ನು ಸೆಕ್ಷನ್ 115ನಲ್ಲಿ ಮಾಬ್ ಲಿಂಚಿಂಗ್, ಹೊಡೆದಾಟ, ಗಲಾಟೆ ಮಾಡೋದು, ಅಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದು, ಟ್ರಾಫಿಕ್ ಜಾಮ್ ಮಾಡೋದು, ಈ ರೀತಿಯಾದ ಕೆಲಸ. ಇನ್ನು 296 ಸಾರ್ವಜನಿಕ ಜಾಗದಲ್ಲಿ ಅತಿರೇಕದ ವರ್ತನೆಯನ್ನು ಮಾಡೋದು, ಅಶ್ಲೀಲವಾಗಿ ನಡೆದುಕೊಳ್ಳೋದು. ಇದು ಎಲ್ಲರ ಮೇಲೆ ಬೀಳ್ತದೆ ಕೇಸ್ ಇದು. ನೆಕ್ಸ್ಟ್ 356 ಮಾನಹಾನಿ ಅಂತೂ ಬೇಕಾದಷ್ಟು ಮಾಡಿದ್ದಾರೆ, ಯಾರ ಮೇಲೆ ಮಾಡಿಲ್ಲ ಅನ್ನೋದು ಮುಖ್ಯ ಇಲ್ಲಿ. ಇನ್ನು 196 ಧರ್ಮದ್ವೇಷ, ಯಾವನೊಬ್ಬ ಕಾಮಿಡಿಯನ್ ಕರ್ಕೊಂಬರೋದು, ಸೀತಾಕ್ಕೆ ಪತಿ ರಾಮ್ ಅಂತೇಳಿ ಶುರು ಮಾಡೋದು, ಇದು 196ಕ್ಕೆ ಬರುತ್ತೆ. ಇನ್ನು 189, 190 BNS 189, BNS 190 ನಿಮ್ಮ ಜ್ಯೂರಿಡಿಕ್ಷನನ್ನು ಬಿಟ್ಟು ಬೇರೆ ಕಡೆ ಹೋಗಿ ಕಾನೂನನ್ನು ಮುರಿದು ಬೇರೆ ಕಡೆ ಹೋಗಿ ನೀವು ಪ್ರತಿಭಟನೆ ಮಾಡೋದು, ಅಂದರೆ ಜಮಾವಣೆ ಮಾಡೋದು, ಕಾನೂನಿಗೆ ವಿರುದ್ಧವಾಗಿ ಜನ ಜಮಾವಣೆ ಆಗೋದಿದೆಯಲ್ಲ, ಅದು 189, 190. ಅಂದರೆ ನಿಮ್ಗೆ ಅನುಮತಿ ಇದ್ದದ್ದು ಕೇವಲ ಜಂತರ್ ಮಂತರ ಸುತ್ತಮುತ್ತಲ ಪರಿಸರದಲ್ಲಿ. ನೀವು ಅಲ್ಲಿಂದ 2 ಕಿಲೋಮೀಟರ್ ದೂರ ಇದ್ದಂಥ ಪಾರ್ಲಿಮೆಂಟಿಗೆ ನುಗ್ತೀನಿ ಅಂತ ಹೋದ್ರಿ, ಅದಕ್ಕೆ ಆ ಸೆಕ್ಷನ್ ಬರುತ್ತೆ. ಇನ್ನು ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಆಫ್ ಪಬ್ಲಿಕ್ ಪ್ರಾಪರ್ಟೀಸ್ 1984, 184 ಸೆಕ್ಷನ್. ಬೇಕಾದಷ್ಟು ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಿದ್ದಾರೆ. ಇಷ್ಟು ಸೆಕ್ಷನ್ಗಳನ್ನು ಹಾಕಿ ಇವರನ್ನು ಹಣಿಯಲಿಕ್ಕೆ ದಿಲ್ಲಿಯ ಪೊಲೀಸರು, ಪಶ್ಚಿಮ ಬಂಗಾಳದ ಪೊಲೀಸರು, ಬಿಹಾರದ ಪೊಲೀಸರು, ಅಸ್ಸಾಮದ ಪೊಲೀಸರು ಸನ್ನದ್ಧರಾಗಿ ಕೂತಿದ್ದಾರೆ. ಇದರಿಂದ ಅಭಿಜಿತ್ ದೀಪಿಕೆನೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಉಳಿದವರು ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಕೋರ್ಟ್ ಸ್ವತಃ ಹೇಳಿದೆ, ಯಾರಿಗೂ ವಿನಾಯಿತಿಯನ್ನು ಕೊಡಬಾರದು. ಪ್ರೈಮಾ ಫಸೈ ಅವರು ತಪ್ಪು ಮಾಡಿದ್ದೇ ಆದರೆ, ಅಪರಾಧದ ಹಿನ್ನೆಲೆ ಇದ್ದರೆ ಅಥವಾ ಅಪರಾಧವನ್ನು ಈ ಸಂದರ್ಭದಲ್ಲಿ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೆ. ಜೊತೆಗೆ ಹೈ ಪವರ್ ಕಮಿಟಿ ಮಾಡಿ ಅಂತ ಸಜೆಷನ್ ಕೊಟ್ಟಿದೆ, ನಿರ್ದೇಶನ ಮಾಡಿದೆ, ಎಲ್ಲ ಡಾಕ್ಯುಮೆಂಟ್ಗಳನ್ನ ಇಡಬೇಕು ಅಂತ ಹೇಳಿದೆ. ಇದ್ರ ಕುರಿತು ಎಲ್ಲ ರಾಜ್ಯಗಳಿಗೂ ಸರ್ಕಾರದ ನಿಮ್ಮ ನಿಲುವೇನು ಹೇಳಿ ಅಂತ ಸರ್ಕಾರಕ್ಕೂ ನೋಟಿಸನ್ನು ಜಾರಿ ಮಾಡಿದೆ. ನಿಮ್ಮ ಅಫಿಡವಿಟನ್ನು ಹಾಕಿ. ಈಗ ಅವ್ರು ಹೇಳಿದ್ದಾರೆ ಏನಂತ, ಈ ರೀತಿಯಾಗಿದೆ, ಪೊಲೀಸರು ನಮ್ಮನ್ನು ಹೊಡೆದಿದ್ದಾರೆ, ಅನಗತ್ಯವಾಗಿ ನಮ್ಮ ಮೇಲೆ ಬಲವಂತದ ಕ್ರಮ ಮಾಡ್ತಾ ಇದ್ದಾರೆ, ಮನೆ ಹೋಗಿ ಅಟ್ಟಿಸ್ಕೊಂಡ್ಬರ್ತಾ ಇದ್ದಾರೆ ಅಂತ ಅವ್ರು ಹೇಳಿದರು.
ಈಗ ನಿಮ್ಮದೇನಿದೆ ಹೇಳಿ, ನಿಮ್ಮದು ಹೇಳಲಿಕ್ಕೆ ಈಗ ತಯಾರಿ. ಮುಂದಿನ ವಾರ ಮತ್ತೆ ಕೇಸ್ ಹಾಕಲಾಗಿದೆ, ಮುಂದಿನ ವಾರಕ್ಕೆ ಬಿದ್ದಿದೆ. ಅಲ್ಲಿಗೆ ಏನಾಯಿತು? ಇವ್ರದ್ದು ಆಟ ಮುಗಿತಾ? ಈಗ ಇವರು ನಮಗೆ ಅಗ್ರಿಮೆಂಟ್ ಕೊಡಿ ಅಂತ ಕೇಳೋಕ್ಕಾಗಲ್ವೇ? ಅಗ್ರಿಮೆಂಟಿನ ಪ್ರಶ್ನೆ ಮುಗಿದೋಯ್ತು. ಯಾಕಂದರೆ ಇಟ್ ಈಸ್ ಅ ಸಬ್ ಜೂಡಿಸ್. ಈಗ ನ್ಯಾಯಾಂಗದ ಪರಿಧಿಗೆ ಬಂದ್ಬಿಡ್ತೀಡಿ ಪ್ರಕರಣ. ಈಗ ಮೋದಿ ಅಮಿತ್ ಶಾ ಅವರು ಕೋರ್ಟ್ ಹೇಳಿದಾಗೆ ಪಾಲಿಸಬೇಕು, ಕಾಕ್ರೋಚ್ಗಳು ಹೇಳಿದಾಗೆ ಕೇಳಬೇಕು, ಕಪಿಲ್ ಸಿಬಲ್ಲು ಅದನ್ನೇ ಕೇಳಬೇಕು. ಅವನಿಗೆ ಕ್ವಶನ್ ಮಾಡೋಕ್ಕಾಗಲ್ಲ ಅಂತ. ನೀವು ರಿವ್ಯೂ ಕೇಳ್ಬೋದು, ಬಟ್ ರಿವ್ಯೂ ಕೇಳಿದ್ರೆ ಇವ್ರ ಹತ್ರ ಹೋಗಿ ಕೇಳ್ತೀರಿ, ಬೇರೆ ಇನ್ಯಾರ ಹತ್ರ ಕೇಳ್ತೀರಿ? ಇದ್ರ ಮಧ್ಯೆ ಒಂದು ಭಾಳ ಮಜಾ ಆಗಿದೆ. ಏನು ಮಜಾ ಆಗಿದೆ ಅಂತಂದರೆ, ಈ ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮಲ್ಲಿ ನಾರಾಯಣಾಸ್ತ್ರವನ್ನು ಬಿಟ್ಬಿಟ್ರು. ಇವರೇನು ಅಂದ್ಕೊಂಡಿದ್ರು, ನಾವು ಜನಜಿಗಳು, ನಾವು ಮಾತ್ರ, ನಮ್ಮ ಹಕ್ಕು ಇದು ಇನ್ಸ್ಟಾಗ್ರಾಮ್, ನಮಗಿಂತ ವೇದಿಕೆ ಯಾವುದು ಅಂತ ಬಂದು ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿಬಿಟ್ರು. ನರೇಂದ್ರ ಮೋದಿ 3 ಸಲ ಬಂದರು. ಫಸ್ಟ್ ಟೈಮ್ ಮುಖದ ಎದುರಿಗೆ ಇಟ್ಕೊಂಡ್ರು, ಆಮೇಲೆ ಸ್ವಲ್ಪ ದೂರ ಇಟ್ಕೊಂಡ್ರು. ಅದಾದಮೇಲೆ ಸರಿಯಾಗಿ ಅವರ ಪ್ರಧಾನಮಂತ್ರಿ ನಿವಾಸದ 3ನೇ ಗೇಟ್ ಏನಿದೆ ಆ ಗೇಟ್ ಹತ್ತಿರ ನಿಂತು ಒಂದು ವಿಡಿಯೋ ಮಾಡಿದರು. ವಿಡಿಯೋ ಮಾಡಿ ಅದು ಕೂಡ ಬೇರೆ ವೈರಲ್ ಆಗಿಬಿಡ್ತು. ಮೆಟಾದವರು ಅದನ್ನ ಬ್ಲಾಕ್ ಮಾಡಿಬಿಟ್ರು. ನೋಡಿ ಹೆಂಗಿದೆ. ಅದರಲ್ಲಿ ಈ ದೇಶಕ್ಕೆ ಒಳಿತಾಗಬಹುದಾದ ವಿಚಾರಗಳನ್ನು ಹೇಳಿದ್ರು ಅವರು. ನನ್ನನ್ನು ಇಲೆಕಣೆಯನ್ನು ಅಪಾಯಿಂಟ್ ಮಾಡಿದ್ದೀವಿ, ಹೈ ಪವರ್ ಕಮಿಟಿ ಮಾಡಿದ್ದೀವಿ, ಶಿಕ್ಷಣ ಕ್ಷೇತ್ರದ ಸುಧಾರಣೆ ಮಾಡಿದ್ದೀವಿ, ಅದರಲ್ಲೇನು ವೈಲೆನ್ಸ್ ಇರಲಿಲ್ಲ, ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವೈಲೇಷನ್ ಇಲ್ಲ, ಏನೂ ಇಲ್ಲ. ಜೊತೆಗೆ ಹೈಯೆಸ್ಟ್ ರೀಚ್ ಆಗಿದೆ, ಅಲ್ಗಾರಿದಮ್ ಎಲ್ಲ ಬ್ರೇಕ್ ಆಗಿ ಹೋಗಿದೆ, ದಾಖಲೆಗಳು ಬ್ಲಾಕ್ ಮಾಡಿದರು. ನರೇಂದ್ರ ಮೋದಿ ಅವ್ರದ್ದು ಮೆಟಾ ಅಕೌಂಟೇ ಬ್ಲಾಕ್ ಆಗತ್ತೆ ಅಂದರೆ ಯಾವ ಮಟ್ಟಿಗೆ ಮಾರ್ಕ್ ಜುಕರ್ಬರ್ಗು ಈ ರೀತಿಯದಾದಂಥ ಷಡ್ಯಂತ್ರಗಳನ್ನ ಅಮೇರಿಕಾದಲ್ಲಿ ಕೂಡ ಮಾಡ್ಬೋದು, ವಿಚಾರ ಮಾಡಿ. ನೋಡಿ, ಎಡಚರ್ ಎಲ್ಲ ಚಾನಲ್ಗಳು ಏನೇ ವಿಡಿಯೋ ಹಾಕಿರೋ 2 ಲಕ್ಷ 3 ಲಕ್ಷ 5 ಲಕ್ಷ ಓಡ್ತವೆ. ನಾವು ಎಷ್ಟೇ ದೇಶದ ಬಗ್ಗೆ ಮಾತಾಡಿದ್ರು ಕೂಡ 40,000 50,000. ಯಾಕೆ ಅಂದರೆ ದೇಶಭಕ್ತರೇ ಅಲ್ವಾ ಈ ದೇಶದಲ್ಲಿ? ಅಲ್ಲ, ಸಪ್ರೆಸ್ ಮಾಡುತ್ತೆ ಅದು. ಮಾರ್ಕ್ ಜುಕರ್ಬರ್ಗ್ ಸ್ಪಷ್ಟವಾಗಿ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ? CIA ಹೇಗೆ ಹೇಳುತ್ತೋ ಅದನ್ನು ಕೇಳ್ತೀನಿ ಅಂತ. ಯಾವಾಗ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ನೋಟಿಸ್ ಹೋಯ್ತೋ ಇದಕ್ಕಿದ್ದ ಹಾಗೆ ಕ್ಷಮೆ ಕೇಳ್ತು ಮೆಟಾ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅವ್ರಿಗೆ ಸೇರ್ತವೆ. ಇದ್ರ ಮಧ್ಯೆ ನಿತಿನ್ ಗಡ್ಕರಿ ಅವರು ಒಂದು ಕೇಸ್ ಹಾಕಿದ್ದಾರೆ. ಬಾಂಬೆ ಹೈಕೋರ್ಟಲ್ಲಿ ನಿನ್ನೆ ಅಡ್ಮಿಟ್ ಆಗೋಯ್ತು. ನನಗೆ ಮಾನಹಾನಿಯನ್ನು ಮಾಡಿದಾವೆ ಇವೆ ಗೂಗಲ್ಲು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಇವೆಲ್ಲವರದ್ರ ಮೇಲೆ ಒಂದು ಕೇಸ್ ಹಾಕಿದ್ದಾರೆ. ಕೇಸು ಅಡ್ಮಿಟ್ ಆಗಿಬಿಟ್ಟಿದೆ. ಈಗ ಎಡತಾಕಬೇಕಾಗತ್ತೆ. ಅವ್ರ ಪರಿಸ್ಥಿತಿ ಆ ಸ್ಥಿತಿಗೆ ಬಂದಿದೆ. ಹಾಗಾದರೆ ಮುಂದೇನು? ಮುಂದೆ ಈ ದೇಶದಲ್ಲಿ ಯಾವ ಒಂದು ಅಸ್ತ್ರವನ್ನು ಇಟ್ಕೊಂಡು ನಾವು ರಾಜಕಾರಣ ಮಾಡ್ತೀವಿ, ಅದನ್ನು ಇಟ್ಕೊಂಡು ನಾವು ಇನ್ಮೇಲೆ ಬೇಳೆ ಬೇಯಿಸ್ಕೊತೀವಿ, ಎಲ್ಲ ಯುವ ಜನತೆಯನ್ನು ಬೀದಿಗೆ ತಂದು ನಿಲ್ಲಿಸ್ಬಿಡ್ತೀವಿ ಅನ್ನುವಂಥ ಧಮಕಿ, ಬ್ಲ್ಯಾಕ್ ಮೇಲ್ ಇತ್ತಲ್ಲ, ಅದಕ್ಕೆ ಒಂದು ಅಂತ್ಯ ಹಾಡುವ ಸಮಯ ಬಂದ ಹಾಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಮಧ್ಯೆ ಯಾರೋ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಕೇಳಿದ್ರು, ಅಲ್ಲ ಸ್ವಾಮಿ, ಅಷ್ಟು ಚೆನ್ನಾಗಿ ನೀವು ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡ್ತಾ ಇದ್ರಿ, ಇದ್ದಕ್ಕಿದ್ದಂಗೆ ಬಿಟ್ಬಿಟ್ರೆ ನಮ್ಮ ಮಮತಾ ಬೇಗಮ್ಮನ ಈ ರೀತಿ ನೀವು ಅನಾಥರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ತಾ ಇದ್ದಾರೆ ಹೇಳಿ, ಅದು ನೋಡಿಬಿಡಿ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿ. ಅವರು ಸ್ಕೂಟರ್ನ ಹಿಂದೆ ಕೂತ್ಕೊಂಡು ಓಡಾಡ್ತಾ ಇದ್ದಾರೆ. ಇದ್ಯಾವುದು ಫೇಕ್ ವಿಡಿಯೋ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಅಲ್ಲ, ನಡೆದಂಥ ಘಟನೆ. ಅದ್ರ ಬಗ್ಗೆ ಸವಿಸ್ತಾರವಾಗಿ ಮತ್ತೆ ಆಮೇಲೆ ಮಾತಾಡ್ತೀನಿ. ನಿನ್ನೆಲ್ಲ ಮೊನ್ನೆ ಅವರು ಪ್ರೊಟೆಸ್ಟ್ ಮಾಡಿದರು. ಅವರು ಕೂಡ TMC ಕಾಲಿಘಾಟ್ ಅಂತ ಅವ್ರದ್ದು, ಅನುಬ್ರತ ಮಂಡಲದ್ದು, ಅವ್ರದ್ದು, ಇವ್ರದ್ದೆಲ್ಲ ಬೇರೆ ಇದೆ, ಇದು ಬೇರೆ ಇದು. ಇಲ್ಲಿ ಏನಾಗಿದೆ, ಇಲ್ಲಿ ಒಂದು 15 ಜನ ಈಕೆ ಮನೆಯಿಂದ ಹೊರಟರು ಸ್ವಾಮಿ. ಒಂದು 15 ಜನಕ್ಕಿಂತ ಹೆಚ್ಚಿಲ್ಲರಿ, ಎಣಿಸ್ಬಿಡ್ರಿ ನೀವು, ಅದಕ್ಕಿಂತ ಜಾಸ್ತಿ ಇಲ್ಲ. ಆ ಸ್ಥಿತಿಗೆ ಆಕೆ ಬಂದಾರೆ. ಇದ್ರ ಜೊತೆ ಈ ಪವನ್ ಖೇಡಾ ಕೇಸ್ ಏನಾಯಿತು ಅಂತ ನಮ್ಮ ಸ್ನೇಹಿತರೊಬ್ಬರು ಕೇಳಿದರು. ಪವನ್ ಖೇಡಾಗೆ ಅಸ್ಸಾಂದು ಕೋರ್ಟು ನೋಟಿಸನ್ನು ಜಾರಿ ಮಾಡಿತು. ನೀನು ಸರಿಯಾಗಿ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ನಿನ್ನ ಮೇಲೆ ಬಾಡಿ ವಾರಂಟ್ ಇಶ್ಯೂ ಮಾಡಬೇಕಾಗತ್ತೆ, ನಿನ್ನ ಆ್ಯಂಟಿಸಿಪೇಟರಿ ಬೇಲನ್ನು ರದ್ದು ಮಾಡಬೇಕಾಗತ್ತೆ, ನೀನು ನ್ಯಾಯಾಲಯದ ಕಲಾಪಗಳಿಗೆ ಸಹಕರಿಸ್ತೀನಿ ಅಂಥೇಳಿ ನೀನು ಮುಚ್ಚಳಿಕೆ ಬರೆದು ಕೊಟ್ಟಿದ್ದರಿಂದ, ಅಫಿಡೇವಿಟ್ ಬರೆದು ಕೊಟ್ಟಿದ್ದರಿಂದ ನಿನಗೆ ಜಾಮೀನನ್ನು ಕೊಡಲಾಯಿತು. ಈಗ ನೀನು ಈ ರೀತಿ ತಪ್ಪಿಸಿ ತಿರುಗಾಡ್ತಾ ಇರೋದ್ರಿಂದ ನಿನ್ನ ಮೇಲೆ ವಾರಂಟ್ ಇಶ್ಯೂ ಮಾಡಬೇಕಾದ ಅನಿವಾರ್ಯ ಆಗುತ್ತೆ ಅಂದ್ಕೊಂಡು ಎದ್ದು ಬಿದ್ದು ಓಡಿ ಹೋಗಿ 3 ಸಲ ಭೇದಿಯಾಗಿ ಕೊನೆಗೆ ಹೋಗಿ ಕೋರ್ಟ್ಗೆ ಹಾಜರಾಗಿ ಬಂದರು. ವಿಷಯಗಳು ಭಾಳ ಇದ್ದಾವೆ. ನಾನು ನಿಮ್ಗೆ ಇನ್ನೊಂದು ಹೇಳಿದೆ, 198 ಮೆಥಡ್ಸ್ ಆಫ್ ಪ್ರೊಟೆಸ್ಟ್ಸ್ ಅಂಥೇಳಿ, ಅದ್ರ ಬಗ್ಗೆ ಮಾತಾಡೋದಿದೆ. ಜೊತೆಗೆ ಈ ಯೋಗೇಂದ್ರ ಯಾದವ್, ದೀಪ್ಗೆ, ಈ ಗ್ಯಾಂಗ್ ಇದೆಯಲ್ಲ,
ಇದು ಹಿಮಾಚಲ ಪ್ರದೇಶದಲ್ಲಿ ಕೂತ್ಕೊಂಡು ಇದ್ರ ಹಿಂದೆ ಒಂದು ದೊಡ್ಡದಾದಂಥ ನೆಕ್ಸಸ್ಸನ್ನು ತಯಾರಿತು, ಒಂದು ಮೋಡಸ್ ಆಪರಂಡಿಯನ್ನು ರೆಡಿ ಮಾಡ್ತು. ಹೆಂಗೆ ರೆಡಿ ಮಾಡ್ತು, ಏನು ಮಾಡ್ತು, ಯಾವ್ಯಾವ ಸ್ಕಿಲ್ಲನ್ನು ಇದಕ್ಕೆ ಬಳಸಲಾಯಿತು, ಯಾಕೆ ಈ ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಬೈಗುಳಗಳು, ಅತಿ ಹೆಚ್ಚು ಲೇವಡಿ ಮಾಡೋದು, ಅತಿ ಹೆಚ್ಚು ಈ ಅಪಹಾಸ್ಯ ಮಾಡೋದು ಯಾಕಾಯಿತು, ಅದು ಯಾವ ತಂತ್ರಗಾರಿಕೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನರೇಂದ್ರ ಮೋದಿಯವರು ಚಾಣಕ್ಯನ ಯಾವ ತಂತ್ರವನ್ನು ಬಳಸಿದರು, ಕೌಟಿಲ್ಯನ ಯಾವ ತಂತ್ರ ಇದಕ್ಕೆ ಕೆಲಸ ಮಾಡಿತು, ಕೃಷ್ಣ ಪರಮಾತ್ಮ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡ್ತಾಯಿದ್ರು, ಶತ್ರುಗಳನ್ನ ನಾಶ ಮಾಡಲಿಕ್ಕೆ ಯಾವ ರೀತಿ, ಜರಾಸಂಧರ ಕತೆ ಎಲ್ಲವನ್ನು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ. ಮಾತಾಡಬೇಕಾದ ಭಾಳ ಇದೆ, ಸಮಯದ ಪರಿಮಿತಿ ಇರುತ್ತೆ ನನಗೆ, ಆ ವ್ಯಾಪ್ತಿಯನ್ನು ಮೀರಿ ಹೋಗ್ಲಿಕ್ಕಾಗಲ್ಲ. ಮತ್ತೆ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ಭೇಟಿಯಾದ ಪ್ರತಿಯೊಬ್ಬರು ಭಾಳ ನನಗೆ ಖುಷಿ ಕೊಡ್ತಿರಲ್ಲ. ಎಲ್ಲರೂ ಸಾಮಾಜಿಕ ಕಾರ್ಯಕ್ರಮ ಹೋದ ಸಂದರ್ಭದಲ್ಲಿ ತುಂಬ ಸಂತೋಷ ಪಡ್ತೀರಿ, ಎಷ್ಟು ಅಧ್ಯಯನ ಮಾಡ್ತೀರಿ ಅಂತ ಶಬಾಷ್ ಅಂತೀರಿ. ನಾನು ಇಷ್ಟೆಲ್ಲ ಕೂತು ಬರ್ಕೊಂಡದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಸಂಚಿಕೆ ಇದೇ ರೀತಿ ನಡ್ಕೊಂಡು ಹೋಗುವ ಹಾಗೆ ನಿಮ್ಮ ಆಶೀರ್ವಾದ ಇರಲಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಸಹಾಯ ಮಾಡಿ. ನಮಸ್ಕಾರ.